ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ನನ್ನ ಹೇರು ತುಂಬ ಥಿನ್ನಿಂಗ್ ಆಗಿಬಿಡ್ತಾ ಇತ್ತು, ಎಲ್ಲ ಹೇರ್ ಫಾಲ್ ಆಗಿಬಿಡ್ತಾ ಇತ್ತು. ಬಟ್ ಆಫ್ಟರ್ ಯೂಸಿಂಗ್ 1 ಮಂತ್ ಆಫ್ ದಿಸ್ ಹೇರ್ ಆಯಿಲ್, ಸೊ ನನಗೆ ಮತ್ತೆ ಹೇರ್ ಗ್ರೋತ್ ಅನ್ನೋದು ಶುರುವಾಗಿದೆ. ನನ್ನ ಹೇರ್ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ ಈಗ. ಸೊ ಈ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಇವತ್ತು ನಾನು ನಿಮಗೋಸ್ಕರ ತೋರಿಸ್ತೀನಿ, ಬನ್ನಿ. ಫಸ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೋಬೇಕು. ನಾರ್ಮಲಾಗಿ ನೀವು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅಥವಾ ಗಾಣೆಯಲ್ಲಿ ತೊಗೊಂಬಂದಿರೋಂಥ ಕೊಬ್ಬರಿ ಎಣ್ಣೆ ಆಗಿರ್ಬೋದು. ಸೊ ಅದರಲ್ಲಿ 1 ಸ್ಪೂನಷ್ಟು ಮೆಂತಿ ಹಾಕಬೇಕು, ಆಮೇಲೆ 2 ಸ್ಪೂನಷ್ಟು ಬ್ರಿಂಗ್ರಾಜ್ ಹಾಕಿದ್ದೀನಿ, ನಂತರ 1 ಕಪ್ಪಷ್ಟು ಆಮ್ಲ ಹಾಕಿದ್ದೀನಿ, 1 ಕಪ್ಪಷ್ಟು ಶಿಗೆಕಾಯಿ ಹಾಕಿದ್ದೀನಿ, ಆ್ಯಂಡ್ 1 ಕಪ್ಪಷ್ಟು ಈ ಅಂಟ್ವಳಕಾಯಿ ಅಂತಾರೆ, ಸೊ ಇದನ್ನು ಹಾಕಿದ್ದೀನಿ. ಇದನ್ನು ಹಾಕೋದು ನಾನು ನಿಮಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಲಿಲ್ಲ, ಸೊ ಹಾಗಾಗಿ ಆಮೇಲೆ ತೋರಿಸ್ದೆ. ನಂತರ ಇವೆಲ್ಲ ಕೂಡ ರಿಮೂವ್ ಮಾಡ್ಕೋಬೇಕು. ಆ್ಯಂಡ್ ಇವೆಲ್ಲನ ಏನು ಮಾಡಬೇಕು ಅಂತ ನಾನು ಆಮೇಲೆ ತೋರಿಸ್ತೀನಿ, ಬಟ್ ಇವೆಲ್ಲ ಸದ್ಯಕ್ಕೆ ಸೈಡ್ಗೆ ಇಡೋಣ. ಸೊ ಈ ಪ್ರಿಪೇರ್ ಮಾಡ್ಕೊಂಡಿರುವಂಥ ಹೇರ್ ಆಯಿಲ್ ಏನಿದೆಯಲ್ಲ, ಸೊ ಇದರಲ್ಲಿ ಒಂದು ಸ್ವಲ್ಪ ಟೀ ಟ್ರೀ ಆಯಿಲನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೈಸ್, ಇದು ಪ್ರಿಪೇರ್ ಮಾಡುವಾಗ ಆಯಿಲನ್ನು ಸ್ಲೋ ಫ್ಲೇಮಲ್ಲಿ ಮಿನಿಮಮ್ ಒಂದು 20 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಆಗಲೇ ಅದರದ್ದು ಸಾರಾಂಶ ಏನಿದೆಯಲ್ಲ, ನಾವು ಹಾಕಿರುವಂಥ ಪದಾರ್ಥಗಳ ಸಾರಾಂಶ ಎಲ್ಲ ಕೂಡ ಎಣ್ಣೆಯಲ್ಲಿ ಬಿಡುತ್ತೆ. ಸೊ ಈ ಎಣ್ಣೆ ಆಫ್ಟರ್ 1 ಅವರ್ ಅಂದರೆ ಫುಲ್ ಕೂಲ್ ಆದಮೇಲೆ ನಾನು ಟೀ ಟ್ರೀ ಆಯಿಲಲ್ಲಿ ಬೆರೆಸ್ಬಿಟ್ಟು ನಂತರ ಒಂದು ಬಾಟಲ್ಗೆ ಅನ್ನೋದು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ, ವೆರಿ ವೆರಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೋಬೋದು. ಈ ಹೇರ್ ಆಯಿಲು ನಿಮ್ಮ ಹೇರ್ ರೀಗ್ರೋತ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ನೈಟ್ ಟೈಮ್ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ಮಲ್ಕೋಬೋದು. ಇಲ್ಲ ಅಂತಂದರೆ ಬೆಳಿಗ್ಗೆ ಟೈಮು ನೀವು ಅಪ್ಲೈ ಮಾಡ್ಕೊಂಡು 2-3 ಅವರ್ಸ್ ಬಿಟ್ಕೊಂಡು ನಂತರ ಹೆಡ್ ಮಾಡ್ಕೋಬೋದು. ಇದು ನಿಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ, ಹೊಸ ಹೇರ್ ಗ್ರೋತ್ ಮಾಡೋಕ್ಕೆ ಇದು ತುಂಬ ಯೂಸ್ಫುಲ್. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಬಾಯ್.